ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಗಳಿದ್ದಾವೆ. ಆ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ಎಲ್ಲ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಎರಡನ್ನು ಕೂಡ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ UAE ಇವತ್ತು ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೀವು ಇಲ್ಲಿ ನೋಡಬಹುದು, UAE ಆಸ್ ಎ ಪ್ಲಾನ್ ಟು ಕಟ್ ಹಾರ್ಮುಜ್ ಡಿಪೆಂಡೆನ್ಸಿ ಟು 0. ಇಟ್ಸ್ ಗೋಯಿಂಗ್ ಟು ಓಪನ್ ಬಟ್ ವಿ ವಾಂಟ್. ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ US ಹಾಗೂ ಇರಾನ್ ಜೊತೆ ಒಪ್ಪಂದಗಳಾಗ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಶಿಪ್ ಗಳ ಮೂವ್ಮೆಂಟ್ ಕೂಡ ಈಗಾಗಲೇ ಇಂಪ್ರೂವ್ ಆಗ್ತಿದೆ ಅನ್ನುವಂತ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಅದೇ ಕಾರಣದಿಂದ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ UAE ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗ್ತಾ ಇದೆ, ಬಟ್ ನಾವು ಇದರ ಬಳಕೆಯನ್ನ 0 ಮಾಡಬೇಕು ಅಂತ ಇದ್ದೀವಿ ಅಂತ. ಯಾಕೆ ಅಂತಂದ್ರೆ ಮುಂದೆ ಏನಾದ್ರೂ ಇದೇ ರೀತಿ ಸಮಸ್ಯೆಗಳಾದ್ರೆ ಮತ್ತೆ ಅದು ರಿಪಿಟೇಷನ್ ಆಗುತ್ತೆ. ಯಾಕೆ ನಾವು ಡಿಪೆಂಡ್ ಆಗ್ಬೇಕು, ಅದರಲ್ಲೂ ಡಿಪೆಂಡೆನ್ಸಿನ ಕಡಿಮೆ ಮಾಡುವಂತ ಅವಕಾಶಗಳು ಇರೋವಾಗ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನ್ ಮಾಡಕ್ ಹೊರಟಿದೆ? ನಾನು ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಭಾರತ ಹಾಗೂ UAE ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ bypass ಮಾಡೋ ಬಗ್ಗೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿರೋ ಬಗ್ಗೆ. ಈ ದೇಶ ಒಂದು ಪೈಪ್ ಲೈನ್ ಅನ್ನ ಮಾಡ್ಕೊಂಡಿದೆ. ಪೈಪ್ ಲೈನ್ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ಇಷ್ಟು ದಿನ ಬಳಸ್ತಾ ಇರಲಿಲ್ಲ, ಬಟ್ ಅದನ್ನ ಈಗ ಬಳಕೆ ಮಾಡಕ್ಕೆ ಶುರು ಮಾಡಿದೆ. ನೋಡಬಹುದು, UAE has already benefited from being able to partially bypass the strait using an existing pipeline to keep crude moving through its port and its east coast. ಈಸ್ಟರ್ನ್ ಕೋಸ್ಟ್ ಏನಿದೆ ಅಲ್ಲಿಗೆ ಪೈಪ್ ಲೈನ್ ಮೂಲಕ ಸಪ್ಲೈ ಮಾಡಿ ಅಲ್ಲಿಂದ ಶಿಪ್ ಗಳಿಗೆ ಲೋಡ್ ಮಾಡಿ ಕಳಿಸುವಂತ ಪ್ರಯತ್ನಗಳನ್ನ ಈಗಾಗಲೇ ಮಾಡಿದೆ. ಭಾರತಕ್ಕೂ ಕೂಡ ಕಳಿಸಿದೆ ಕಾರ್ಗೋಸ್ ಅನ್ನ. ಭಾರತ ಕೂಡ ಆ ಪೋರ್ಟ್ ಗಳನ್ನ ಬಳಸ್ಕೊಂಡಿದೆ. ಸೊ ಈಗಿರುವಾಗ ಯಾಕೆ ಮತ್ತೆ ಆ ಡಿಪೆಂಡೆನ್ಸಿಯನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ UAE ಮಾಡ್ತಾ ಇದೆ. ತನ್ನ ಈಸ್ಟರ್ನ್ ಕೋಸ್ಟ್ ಗಳು ದಿಬ್ಬಾ, ಫುಜೈರಾ ಅಂಡ್ ಕೋರ್ ಫಕ್ಕಾನ್ ಈ 3 ಪೋರ್ಟ್ ಗಳನ್ನ ಬಳಸ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಾ ಇದೆ. ನಾವ್ ಇದನ್ನ ಮ್ಯಾಪ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, UAE ಇದೆ. ಇದು ಸ್ಟ್ರೈಟ್ ಆಫ್ ಹಾರ್ಮುಜ್, ಈ ಕಿರಿದಾದ ಪ್ರದೇಶ ಏನಿದೆ ಇದು ಸ್ಟ್ರೈಟ್ ಆಫ್ ಹಾರ್ಮುಜ್. UAE ಇಲ್ಲಿ 3 ಬಂದರುಗಳು ಬರ್ತವೆ. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಬಿಟ್ಟು ಮುಂದೆ ಬಂದ್ಮೇಲೆ ಇಲ್ಲಿದಾವೆ ನೋಡಬಹುದು. ಫುಜೈರಾ ನಾವೀಗ ತಾನೇ ನೋಡೋದ್ವಲ್ಲ, ಫುಜೈರಾ, ಕೋರ್ ಫಕ್ಕಾನ್, ದಿಬ್ಬಾ. ಸ್ಟ್ರೈಟ್ ಆಫ್ ಹಾರ್ಮುಜ್ ನ ನಂತರ ಬರುವಂತವು. ಇಷ್ಟು ದಿನ ಈ ಕಡೆಯಿಂದ ಲೋಡ್ ಆಗಿ ಶಿಪ್ ಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ವು, UAE ಇಂದ ಲೋಡ್ ಆಗುವಂತವು. ಬಟ್ ಇಲ್ಲಿಂದ ಏನು ಅವರ ಆಯಿಲ್ ಫೀಲ್ಡ್ಸ್ ಏನಿದೆ ಅಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ಈ 3 ಪೋರ್ಟ್ ಗಳಿಗೆ ಸಪ್ಲೈ ಮಾಡಿ ಇಲ್ಲಿಂದ ಲೋಡ್ ಮಾಡಿ ಕಳಿಸುವಂತದ್ದು. ಈಸಿಯಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬೈಪಾಸ್ ಮಾಡ್ಬಿಡ್ಬಹುದು, ಗಲ್ಫ್ ಆಫ್ ಓಮನ್ ಬಂದ್ಬಿಡುತ್ತೆ. ಸೊ ಈ ಬಗ್ಗೆ ಪ್ಲಾನ್ ಗಳನ್ನ ಈಗಾಗಲೇ ಮಾಡಿದ್ದು, ಭಾರತದ ಜೊತೆ ಕೂಡ ಸೇರ್ಕೊಂಡಿದೆ ಇದಕ್ಕೆ. ಸೊ ಅದನ್ನ ಮುಂದುವರಿಸುವಂತ ಮಾತಾಡ್ತಿದೆ. ನಾವು ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಯಾಕಂದ್ರೆ ಮುಂದೆ ಯಾವತ್ತಾದ್ರೂ ಮತ್ತೆ ಇದೇ ರೀತಿ ಸಮಸ್ಯೆಗಳಾದ್ರೆ ಅವಾಗ ಮತ್ತೆ ಸಮಸ್ಯೆಗೆ ಸಿಲ್ಕೊಳ್ಳುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ರೀತಿಯ ಪ್ಲಾನ್ ಗಳನ್ನ ಮಾಡಿರೋ ಬಗ್ಗೆ ಮಾತಾಡ್ತಾ ಇದೆ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ನೋಡಬಹುದು, ಇಂಡಿಯಾ ಕುಡ್ ಎಮರ್ಜ್ ಆಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬೆನಿಫಿಷಿಯರೀಸ್ ಇಫ್ ಇರಾನ್ ಫುಲ್ಲಿ ರಿಟರ್ನ್ಸ್ ಟು ಗ್ಲೋಬಲ್ ಆಯಿಲ್ ಮಾರ್ಕೆಟ್ಸ್. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಇರಾನ್ ನ 3 ಹಡಗುಗಳು ಅಮೆರಿಕದ ಬ್ಲಾಕೆಡ್ ಏನಿತ್ತು ಅದನ್ನ ದಾಟಿ ಪ್ರಯಾಣ ಆರಂಭ ಮಾಡಿರೋ ಬಗ್ಗೆ, ಅಂದ್ರೆ ಅಮೆರಿಕ ಬ್ಲಾಕೆಡ್ ಅನ್ನ ನಿಲ್ಸಿರೋ ಬಗ್ಗೆ ಸುದ್ದಿಗಳು ಬಂದಿದ್ವು. ಅದನ್ನ ನಾನು ಕೂಡ ಕವರ್ ಮಾಡಿದ್ದೆ. ಅಂದ್ರೆ ಇರಾನ್ ಆಯಿಲ್ ಏನಾದ್ರೂ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಬರಕ್ ಶುರುವಾದ್ರೆ, ಈಗಂತೂ ಅಮೆರಿಕದ ಸ್ಯಾಂಕ್ಷನ್ಸ್ ಇದಾವೆ. ಹಾಗಾಗಿ ಚೀನಾ ಬಿಟ್ರೆ ಬೇರೆ ಯಾವ ದೇಶಗಳು ಅಷ್ಟು ಪ್ರಮಾಣದಲ್ಲಿ ಬೈ ಮಾಡ್ತಿಲ್ಲ. ಆಲ್ಮೋಸ್ಟ್ ಬೈ ಮಾಡ್ತಾನೆ ಇಲ್ಲ ಅಂತ ಹೇಳ್ಬೋದು. ಭಾರತ ಕೂಡ ಮೇ ಬಿ 2-3 ವರ್ಷದ ಹಿಂದೆನೆ ಇದನ್ನ ಸ್ಟಾಪ್ ಮಾಡ್ತು. ನೀವು ಇಲ್ಲೇ ನೋಡಬಹುದು, 2019ರಲ್ಲಿ 2.77 ಇತ್ತು. ಅಂದ್ರೆ ಭಾರತ ಕ್ರೂಡ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದು 2018ರಲ್ಲಿ 11.28 ಇತ್ತು. ಯಾವಾಗ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಯ್ತು, ಗ್ರಾಜುಯಲಿ ಕಡಿಮೆ ಮಾಡ್ಕೊಂಡು ಬಂದಿದೆ ಭಾರತ. ಈಗ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನ ತೆಗಿಲೇಬೇಕು. ಒಂದಷ್ಟು ಸ್ಯಾಂಕ್ಷನ್ಸ್ ಅನ್ನ ತೆಗೆದ್ರೆ ಯುದ್ಧಕ್ಕೆ ಒಂದು ಅಂತ್ಯ ಸಿಗೋದು. ಹಾಗಾಗಿ ಸ್ಯಾಂಕ್ಷನ್ಸ್ ಕಡಿಮೆ ಮಾಡ್ತು ಅಂದ್ರೆ ಮತ್ತೆ ಭಾರತ ಅಲ್ಲಿಂದ ಬೈ ಮಾಡೋದಕ್ಕೆ ಶುರು ಮಾಡಬಹುದು. ಗ್ಲೋಬಲ್ ಮಾರ್ಕೆಟ್ಸ್ ಗೆ ಕೂಡ ಇರಾನ್ ಆಯಿಲ್ ಬರುತ್ತೆ, ಆಯಿಲ್ ಸಪ್ಲೈ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇಂಡಿಯಾ ಕೂಡ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಶುರು ಮಾಡಬಹುದು. ಇದರಿಂದ ಭಾರತಕ್ಕೆ ಹೆಚ್ಚು ಲಾಭ. ಯಾಕಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಆಯಿಲ್ ಸಪ್ಲೈ ಜಾಸ್ತಿ ಆಗಿ ಪ್ರೈಸಸ್ ಕಡಿಮೆ ಆದ್ರೆ ಅದರಿಂದ ಒಂದಷ್ಟು ಲಾಭ ಅಂತೂ ಭಾರತಕ್ಕೆ ಆಗುತ್ತೆ. ನೋಡಬಹುದು, 2007ರಲ್ಲಿ ಟಾಪ್ 2 ನಲ್ಲಿ ಇತ್ತು ಇರಾನ್ ಆಯಿಲ್ ಎಕ್ಸ್ಪೋರ್ಟರ್ ಅಲ್ಲಿ. ಆನಂತರ 2009 ಕೂಡ ಏನಲ್ಲೇ ಇತ್ತು. ನಂತರ 2010ರಲ್ಲಿ 4ಕ್ಕೆ ಬಂತು, ನಂತರ 6, ನಂತರ 7. ಇತ್ತೀಚೆಗೆ ಅಂದ್ರೆ 2019 ಟಾಪ್ 9 ಅಲ್ಲಿ ಇದೆ. ಆಮೇಲೆ ಗ್ರಾಜುಯಲ್ ಆಗಿ ಕಡಿಮೆ ಆಗಿದೆ ಬಿಕಾಸ್ ಆಫ್ ಸ್ಯಾಂಕ್ಷನ್ಸ್. ಬಟ್ ಈಗ ಮತ್ತೆ ಅದು ಕಡಿಮೆ ಆಯ್ತು ಅಂದ್ರೆ ಅದರ ಲಾಭ ಖಂಡಿತ
ಭಾರತದಂತ ಅದರಲ್ಲೂ ಕ್ರೂಡ್ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂತಹ ದೇಶಗಳಿಗೆ ಒಳ್ಳೆಯ ಲಾಭ ಅಂತೂ ಅದೇ ಆಗುತ್ತೆ. ಇರಾನ್ ನ ಚೀಪರ್ ಆಯಿಲ್ ಕೂಡ ಭಾರತಕ್ಕೆ ಬರಬಹುದು. ಜೊತೆಗೆ ಆಯಿಲ್ ಸಪ್ಲೈ ಜಾಸ್ತಿ ಆಗೋದ್ರಿಂದ ಪ್ರೈಸಸ್ ಕೂಡ ಕಡಿಮೆ ಆಗುತ್ತೆ. ಇದು ಇಂಡಿಯಾದ ಮಾರ್ಕೆಟ್ಗಂತೂ ಖಂಡಿತ ಒಳ್ಳೆ ಸುದ್ದಿ. ಇಂಡಿಯಾ ಮಾರ್ಕೆಟ್ಗಂತಲ್ಲ, ಇಂಡಿಯನ್ ಎಕಾನಮಿಗೆ ಒಳ್ಳೆ ಸುದ್ದಿ. ಯಾಕಂದ್ರೆ ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಮೋರ್ ದೆನ್ 80% ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಕ್ರೂಡ್ ಪ್ರೈಸ್ ಕಡಿಮೆ ಆಗುತ್ತೆ, ಆಯಿಲ್ ಸಪ್ಲೈ ಜಾಸ್ತಿ ಆಗುತ್ತೆ, ಅದರಲ್ಲೂ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ ಅಂದ್ರೆ ಒಬ್ವಿಯಸ್ಲಿ ಅದು ಒಳ್ಳೆ ಸುದ್ದಿನೇ ಆಗುತ್ತೆ. ನೋಡೋಣ ನೆಕ್ಸ್ಟ್ ಇರಾನ್ ಹಾಗೂ US ಡೀಲ್ ಆದ್ರೆ ಅಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ನಮ್ಗೆ. ಈಗ ಇನ್ನು ಜಸ್ಟ್ MOU ಅಂತ ಹೇಳ್ತಿದ್ದಾರೆ, ಕ್ಲಾರಿಟಿ ಇಲ್ಲ. ಒಂದು ಡೀಲ್ ಫೈನಲೈಸ್ ಆಯ್ತು ಅಂದ್ರೆ ಆಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದು ಇನ್ನೂ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು G7 ಸಮಿಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, MOU ವಿತ್ ಇರಾನ್ ನಾಟ್ ಫೈನಲ್, ವಿ ವಿಲ್ ಗೋ ಬ್ಯಾಕ್ ಟು ಡ್ರಾಪಿಂಗ್ ಬಾಂಬ್ಸ್. ಇಫ್ MOU ಆಗಿದೆ ಅಂದ ತಕ್ಷಣ ಅದೇ ಫೈನಲ್ ಅಲ್ಲ. ಇನ್ ಕೇಸ್ ಇರಾನ್ ಏನಾದ್ರು ನ್ಯೂಕ್ಲಿಯರ್ ವೆಪನ್ ಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಹಾಕಿ ಇದರಿಂದ ದೂರ ಉಳಿದ್ರೆ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ G7 ಸಮಿಟ್ ಅಲ್ಲಿ. ಇದಕ್ಕಾಗಿನೇ ಹೇಳೋದು, ಡೀಲ್ ಆಗೋವರೆಗೂ ಖಂಡಿತ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅನ್ಸರ್ಟೈನಿಟೀಸ್ ಅಂತೂ ಮುಂದುವರಿಯುತ್ತೆ. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು G7 ಸಮಿಟ್ ಅಲ್ಲಿ ಮೋದಿ ಹಾಗೂ ಟ್ರಂಪ್ ಅವರು ಮಾತುಕತೆ ಆಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಆಸ್ ಆಫ್ ನೌ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಇನ್ನು ಮಾತುಕತೆಗಳು ಸ್ಟಾರ್ಟ್ ಆಗಿರ್ಲಿಲ್ಲ. ಮೇ ಬಿ ನೀವು ವಿಡಿಯೋ ನೋಡೋ ಅಷ್ಟರಲ್ಲಿ ಸ್ಟಾರ್ಟ್ ಆಗಿರ್ಬೋದು ಅಥವಾ ಅದರ ಔಟ್ಕಮ್ ಕೂಡ ಬಂದಿರಬಹುದು. ನೋಡೋಣ ಏನೆಲ್ಲ ಮಾತುಕತೆಗಳಾಗ್ತವೆ ಅಂತ. ಬಟ್ ಹೊರಗಡೆ ಗೊತ್ತಾಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಗೊತ್ತಿಲ್ಲ ಯಾವೆಲ್ಲ ವಿಷಯಗಳು ಆಚೆ ಬರುತ್ತೆ ಅಂತ. ನೋಡೋಣ, ಏನಾದ್ರೂ ಇಂಪಾರ್ಟೆಂಟ್ ವಿಷಯಗಳು ಡಿಸ್ಕಸ್ ಆಗಿ ಆ ಸುದ್ದಿಗಳು ಬಂದ್ರೆ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಸೆಬಿ ಇನ್ವೆಸ್ಟರ್ಸ್ ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅನ್ಲಿಸ್ಟೆಡ್ ಷೇರುಗಳಲ್ಲಿ ಹೂಡಿಕೆ ಮಾಡ್ತಿರೋ ಬಗ್ಗೆ, ಅದರಲ್ಲೂ ಅನ್ಆಥರೈಸ್ಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೀವು ಯಾವುದೇ ಪ್ಲಾಟ್ಫಾರ್ಮ್ ಅನ್ನ ಬಳಸ್ತಿದ್ದೀರಿ ಅಂದ್ರೆ ಅದನ್ನ ಡಬಲ್ ಚೆಕ್ ಮಾಡ್ಕೊಳ್ಳಿ. ಅದು ಸೆಬಿ ರಿಜಿಸ್ಟರ್ಡ್ ಅಲ್ವಾ ಅಂತಾನ. ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಕೇಸ್ಗಳು ಕಂಡು ಬರ್ತಿದ್ದಾವೆ, ಯಾಮಾರಿಸುವಂತ ಕೇಸ್ಗಳು. ಹಾಗಾಗಿ ಎಸ್ಪೆಷಲಿ ನೀವೇನಾದ್ರೂ ಅನ್ಲಿಸ್ಟೆಡ್ ಷೇರುಗಳಲ್ಲಿ ವ್ಯವಹಾರವನ್ನ ಮಾಡ್ತಿದ್ದೀರಿ ಅಂದ್ರೆ ಕೇರ್ಫುಲ್ ಆಗಿರಿ. ಜೊತೆಗೆ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಎಚ್ಚರವಿರಲಿ. ಅನ್ಲಿಸ್ಟೆಡ್ ಷೇರುಗಳಲ್ಲಿ ವ್ಯವಹಾರ ಮಾಡ್ತಿದೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಂದ್ರೆ ಅದನ್ನ ಫಸ್ಟ್ ಸೆಬಿ ರಿಜಿಸ್ಟರ್ಡ್, NSE BSE ಅಲ್ಲಿ ರಿಜಿಸ್ಟರ್ ಆಗಿದೆಯಾ, ಲೈಸೆನ್ಸ್ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆನಂತರ ವ್ಯವಹಾರವನ್ನ ಮಾಡಿ. ಇಲ್ಲ ಅಂದ್ರೆ ಹಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಪ್ಲಿಕೇಶನ್ ಗಳು ರಾತ್ರೋರಾತ್ರಿ ವರ್ಕ್ ಮಾಡೋದನ್ನ ನಿಲ್ಸ್ಬಿಡಬಹುದು. ಹಾಗಾಗಿ ಕೇರ್ಫುಲ್ ಆಗಿರಿ. ಸೆಬಿ ಈ ಎಚ್ಚರಿಕೆಯನ್ನ ಕೊಟ್ಟಿದೆ ಹೂಡಿಕೆದಾರರಿಗೆ. ಇನ್ನು NSE IPO ಬರೋ ಬಗ್ಗೆ ಸುದ್ದಿಗಳನ್ನ ನಾವೀಗಾಗಲೇ ನೋಡಿದ್ವಿ. ಇದರಲ್ಲಿ SBI ಅತಿ ಹೆಚ್ಚಿನ ಷೇರುಗಳನ್ನ ಮಾರಾಟ ಮಾಡಬಹುದು IPO ದಲ್ಲಿ ಅಂತ ಹೇಳಲಾಗ್ತಿದೆ. ಇನ್ನು IPO ಬಗ್ಗೆ ಪ್ರಾಪರ್ ಅಪ್ಡೇಟ್ ಗಳು ಬಂದಿಲ್ಲ. DRHP ಫೈಲ್ ಮಾಡಿದ್ರೆ ಮೇ ಬಿ ಗೊತ್ತಾಗುತ್ತೆ, ಆಗ ಯಾರು ಸೆಲ್ ಮಾಡಬಹುದು ಅಂತ. ಬ್ಯಾಂಕ್ ಆಫ್ ಬರೋಡಾ ಅಂಡ್ PSU ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಇವರೆಲ್ಲರೂ ಕೂಡ ಒಂದಷ್ಟು ಸ್ಟೇಕ್ ಅನ್ನ ಮಾರಾಟ ಮಾಡಬಹುದು. ಇವತ್ತು IPO ಸದ್ಯದಲ್ಲೇ ಬರಬಹುದು ಅಥವಾ DRHP ಫೈಲ್ ಆಗ್ಬಹುದು ಅನ್ನುವಂತ ಸುದ್ದಿಯನ್ನ ಕೇಳಿನೇ ಹಲವು ಕಂಪನಿಗಳ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಇವರೆಲ್ಲ ಪ್ರೀ IPO ಹೂಡಿಕೆದಾರರು. IPO ದಲ್ಲಿ ಲಿಸ್ಟ್ ಆಗುತ್ತೆ ಅಂದ್ರೆ ಯೂಶುವಲಿ ಹೈಯರ್ ವ್ಯಾಲ್ಯೂಯೇಷನ್ ಗೆ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇವ್ರುಗಳಿಗೆ ಮುಂಚೆನೆ ಹೂಡಿಕೆ ಮಾಡಿರೋದ್ರಿಂದ ಒಳ್ಳೆ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ವಿಪ್ರೋ ಬೈಬ್ಯಾಕ್ ಗೆ ಇವತ್ತು ಲಾಸ್ಟ್ ಡೇ ಆಗಿತ್ತು. ಇನ್ ಕೇಸ್ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸುಮಾರು 15,000 ಕೋಟಿ ಮೊತ್ತದ ಷೇರುಗಳನ್ನ ಕಂಪನಿ ವಾಪಸ್ ತಗೊಳ್ತಿದೆ. 60 ಕೋಟಿ ಷೇರುಗಳು ₹250 ಪರ್ ಶೇರ್ ಕೊಟ್ಟು ತಗೊಳ್ತಿದೆ. ಜೊತೆಗೆ ನೋಡಬಹುದು 56 ಷೇರುಗಳಿದ್ರೆ 11 ಷೇರುಗಳನ್ನು ಟೆಂಡರ್ ಮಾಡ್ಲಿಕ್ಕೆ ಸ್ಮಾಲ್ ಶೇರ್ ಹೋಲ್ಡರ್ಸ್ ಗೆ ಅವಕಾಶ ಇತ್ತು. ಜೊತೆಗೆ ಜನರಲ್ ಕ್ಯಾಟಗರಿಯಲ್ಲಿ ಬರುವಂತಹ ಶೇರ್ ಹೋಲ್ಡರ್ಸ್ ಗೆ 197 ಶೇರ್ಸ್ ಗೆ 10 ಷೇರುಗಳನ್ನು ಟೆಂಡರ್ ಮಾಡುವಂತ ಅವಕಾಶ ಇತ್ತು. ಸ್ಮಾಲ್ ಶೇರ್ ಹೋಲ್ಡರ್ಸ್ ಗೆ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ 1 ಶೇರ್ ಎಕ್ಸ್ಟ್ರಾ ಇದೆ. ಬಟ್ 56 ಷೇರುಗಳಿಗೆ 11 ಶೇರು. ಬಟ್ ಜನರಲ್ ಈಕ್ವಿಟಿ ಶೇರ್ಸ್ ಗೆ 197ಕ್ಕೆ 10 ಶೇರುಗಳು. ಈ ರೀತಿ ಇದೆ. ಇಲ್ಲಿ ಅಕ್ಸೆಪ್ಟೆನ್ಸ್ ರೇಷಿಯೋ ಕೂಡ ಬರುತ್ತೆ. 19ನೇ ತಾರೀಕು ಇದೆಲ್ಲ ಡಿಸೈಡ್ ಆಗುತ್ತೆ. ನೋಡೋಣ ಎಷ್ಟಿರುತ್ತೆ ಅಂತ. ಇನ್ನು ಮಣಿಪಾಲ್ ಹಾಸ್ಪಿಟಲ್ $1 ಬಿಲಿಯನ್ ಮತ್ತು IPO ನ ಜುಲೈಯಲ್ಲಿ ತರೋ ಬಗ್ಗೆ ಪ್ಲಾನ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ನೋಡಬಹುದು ಮುಂದಿನ ತಿಂಗಳು ಮಣಿಪಾಲ್ ಹಾಸ್ಪಿಟಲ್ಸ್ IPO ಬಗ್ಗೆ ಸುದ್ದಿಗಳು ಜಾಸ್ತಿ ಇರುತ್ತವೆ. ನೋಡೋಣ. ಇನ್ನು ಇವತ್ತು FOMC ಮೀಟಿಂಗ್ ಇದೆ. ಯೂಶುವಲಿ ನಿಮ್ಗೆ ಗೊತ್ತಿರೋ ಹಾಗೆ 11:30-12 ಗಂಟೆಗೆ ಇದರ ಪೂರ್ತಿ ಔಟ್ಕಮ್ ಬರುತ್ತೆ. ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಕೆವಿನ್ ವಾರ್ಶ್ ಅವರ ಮೊದಲ ಮೀಟಿಂಗ್ ಇದು. ಎಕ್ಸ್ಪೆಕ್ಟೇಷನ್ ಇಲ್ಲ ರೇಟ್ ಕಟ್ ಆಗೋ ಬಗ್ಗೆ. ನೋಡೋಣ ಏನ್ ಡಿಸಿಷನ್ ತಗೊಳ್ತಾರೆ. ಮೊದಲನೇ ಮೀಟಿಂಗ್ ಅಲ್ಲಿ ಯಾವ ರೀತಿಯ ನಿರ್ಧಾರಗಳು ಬರುತ್ತವೆ ಅಂತ. ಜೊತೆಗೆ ಇನ್ಫ್ಲೇಷನ್ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಅದ್ರ ಮೇಲೂ ಕೂಡ ನಾವು ಗಮನ ಇಟ್ಟಿರಬೇಕಾಗುತ್ತೆ. ಇನ್ನವತ್ತು ಟ್ರೆಂಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದ್ರ ಬಗ್ಗೆ ಇಂದಿನ ವಿಡಿಯೋಗೆ ಹಲವು ಪ್ರಶ್ನೆಗಳು ಬಂದಿದ್ದಾವೆ. ಆಸ್ ಯೂಶುವಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಕೆಲವು ಸುದ್ದಿಗಳು ಕೂಡ ಬಂದಿದ್ದು ಮೊಮೆಂಟಮ್ ಇಂಪ್ರೂವ್ ಆಗ್ಬಹುದು ಅನ್ನೋ ಬಗ್ಗೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಇದೆ. ಬಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಅಲ್ಲ ನೋಡಿ ಡಿಸೈಡ್ ಮಾಡಕ್ ಹೋಗ್ಬೇಡಿ, ತಾಳ್ಮೆ ಇರಲಿ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು.
ಹಾಗೆ ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಏನಾದರೂ ಇಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ಅಪ್ಡೇಟ್ಗಳು ಸಿಗುತ್ತೆ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.